ಬಂಟ್ವಾಳ ತಾಲೂಕಿನಾದ್ಯಂತ ಮನೆ ಮಾತಾಗಿರುವ ಆನಿಯಾ ದರ್ಬಾರ್ ಗ್ರೂಪ್ ಆಫ್ ಹೋಟೆಲ್ಸ್ ಇದರ ಸಹಸಂಸ್ಥೆ ಆಲಿಯಾ ಐಸ್ ಕ್ರೀಂ ಪಾರ್ಲರ್ ಬಿಸಿ ರೋಡಿನ ಸ್ಮಾರ್ಟ್ ಸಿಟಿ ಕಟ್ಟಡದಲ್ಲಿ ಶುಭಾರಂಭಗೊಂಡಿತು. ಸೈಯದ್ ಕೆಪಿಎಸ್ ಜೈನುಲ್ ಜಮಾಲುಲ್ಲೀಲ್ ತಂಗಲ್ ಕಾಚೂರು ನೂತನ ಐಸ್ ಕ್ರೀಂ ಪಾರ್ಲರ್ ಅನ್ನು ಉದ್ಘಾಟಿಸಿ ದುವಾ ನೆರವೇರಿಸಿದರು. ಸೈಯದ್ ಮಾಡಾ ತಂಗಲ್, ಇರ್ಷಾದ್ ದಾರಿಮಿ ಮಿತ್ತಬೈಲ್, ಮಾಜಿ ಶಾಸಕ ಮೊಯ್ದೀನ್ ಬಾವಾ, ಕೇರಳದ ಶಾಸಕ ಸಿಂಧು, ಪಿಬಿ ಅನ್ವರ್, ಶಿಗ್ಗಾವಿಯ ಮಾಜಿ ಸಂಸದ ಮಂಜುನಾಥ್ ಹೊನ್ನೂರು ಭೇಟಿ ನೀಡಿ ಶುಭ ಹಾರೈಸಿದರು. ಬಂಟ್ವಾಳದ ವಕೀಲ ಅಶ್ವನಿ ಕುಮಾರ್ ರೈ ಶುಭ ಹಾರೈಸಿ ಮಾತನಾಡಿ, ಬಿಸಿ ರೋಡ್ ಭಾಗದಲ್ಲಿ ಆನಿಯಾ ದರ್ಬಾರ್ ಹೋಟೆಲ್ ಯಶಸ್ವಿಯಾಗಿ ನಡೆಯುತ್ತಿದ್ದು, ಹೊಸ ಉದ್ಯಮಕ್ಕೆ ಹಂಸ ಬಸ್ತಿಕೋಡಿಯವರು ಮುಂದಾಗಿದ್ದು ಅದು ಯಶಸ್ವಿಯಾಗಲಿ ಎಂದರು. ಬಿಸಿ ರೋಡ್ ಭಾಗದಲ್ಲಿ ಆನಿಯಾ ದರ್ಬಾರ್ ಅಂತ ಹೇಳುವಂಥ ಈಗ ಹತ್ತಿರದ ಕಟ್ಟಡದಲ್ಲಿ ಒಂದು ವ್ಯಾಪಾರವನ್ನು ಪ್ರಾರಂಭಿಸಿ ಅದರಲ್ಲಿ ಒಂದು ಅತ್ಯಂತ ಯಶಸ್ವಿಯಾಗಿ ಈ ಕಟ್ಟಡಕ್ಕೆ ಕೂಡ ಒಂದು ನಾನ್ ವೆಜ್ ಮತ್ತು ವೆಜ್ಗೆ ಸಂಬಂಧಪಟ್ಟ ಸಂಸ್ಥೆಯನ್ನು ಪ್ರಾರಂಭಿಸಿ ಅದೇ ರೀತಿ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಇಂಥದ್ದೇ ಸಂಸ್ಥೆಗಳ ಮಾಡಿ ಒಬ್ಬ ಯಶಸ್ವಿ ಉದ್ಯಮ ಇದ್ದಾರೆ. ಇವತ್ತೊಂದು ಹೊಸ ಉದ್ಯಮ ಕ್ಷೇತ್ರ ಅಂತ ಹೇಳಿದ್ರೆ ಐಸ್ ಕ್ರೀಮಿನ ಒಂದು ಇವತ್ತು ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲರಿಗೆ ಕೂಡ ಬೇಕಾದಂಥ ಒಂದು ಐಸ್ ಕ್ರೀಮ್ನ ಉದ್ಯಮಕ್ಕೆ ಕೂಡ ಇಳಿದಿದ್ದಾರೆ. ಒಂದು ಒಳ್ಳೆಯ ಮನಸ್ಸಿನಿಂದ ಇವತ್ತು ಗುರುಗಳ ಒಂದು ಅವರ ಪ್ರಾರ್ಥನೆಯೊಂದಿಗೆ ಇವತ್ತು ಆರಂಭ ಆಗಿದೆ. ತಾವು ಅತ್ಯಂತ ಹಿಂದೆ ಯಾವ ರೀತಿ ಈ ಉದ್ಯಮದಲ್ಲಿ ತಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಹೋಟೆಲ್ ಕ್ಷೇತ್ರದಲ್ಲಿ ಅಂದರೆ ಇವತ್ತು ಹಾಸ್ಪಿಟಾಲಿಟಿಗೆ ಅತ್ಯಂತ ಹೆಚ್ಚು ಇವತ್ತು ಇಂಪಾರ್ಟೆನ್ಸ್ ಬಂದಿದೆ. ಹಾಸ್ಪಿಟಾಲಿಟಿ ಅಂತ ಹೇಳಿದರೆ ಜನರಲ್ಲಿ ಒಂದು ಅವರಿಗೆ ಉಪಚಾರ ಮಾಡುವ ಮೂಲಕ ಅವರಿಗೊಂದು ಸಂತೋಷ ಕೊಡುವ ಮೂಲಕ ಆ ಮೂಲಕ ನಾವು ಯಶಸ್ವಿ ಮಾಡಬೇಕು. ನಾವು ಯಾವುದೇ ಉದ್ಯಮವನ್ನು ಒಂದು ಸೇವೆ ಅಂತ ತಗೊಳ್ಳುವಾಗ ಖಂಡಿತ ಯಶಸ್ವಿ ಆಗ್ತೇವೆ ಅಂತ ಮನೋಭಾವ ನಿಮ್ಮಲ್ಲಿದೆ. ಇಷ್ಟೆಲ್ಲ ಜನ ಇಲ್ಲಿ ಯಾರು ಸೇರಿದ್ದಾರೆ ಅವರೆಲ್ಲರ ಶುಭಾಶೀರ್ವಾದ ನಿಮಗೆ ಇರ್ತದೆ. ಸಜಿಪಮುನೂರು ಮೂರ್ತಿದಾರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಕೆ ಸಂಜೀವ ಪೂಜಾರಿ ಮಾತನಾಡಿ, ಆನಿಯಾ ದರ್ಬಾರ್ ಬಂಟ್ವಾಳ ತಾಲೂಕಿನಲ್ಲಿ ಯಶಸ್ವಿಯಾಗಿದ್ದು ಐಸ್ ಕ್ರೀಂ ಪಾರ್ಲರ್ ಕೂಡ ಹೆಚ್ಚು ಗ್ರಾಹಕರನ್ನ ತನ್ನತ್ತ ಸೆಳೆಯಲಿ ಎಂದರು. ಉದ್ಯಮ ನಡ್ಕೊಂಡು ಭಾರಿ ಕಷ್ಟ ಊರುಕೊಂಡ ಉದ್ಯಮ ನಡ್ತಾರೆ ಭಾರಿ ಕಷ್ಟ. ಈ ಜನಕೃತಿ ಕೂಡ ಕಷ್ಟ ಅಂಚನ ಇಂಥ ರೇಟ್ ಇದು ಆಲಮಂಟ ಅಂಚೆ ಬಹುಶಃ ಹಂಸ ವಸ್ತುಗಳು ಅನಿಯ ದರ್ಬಾರ್ ಬಣ್ಣ ಟೀಶರ್ಟ್ ಬಹುಶಃ ಅಲ್ಲಿಗೆ ತೊಗೊಂಡಲ್ಲ ಅನಿಯ ದರ್ಬಾರ್ ಹೋದು ಒಂದು ಅವತ್ತಿಂದ ಅಂತಿಂದ ಬಂದು ಆ ಪ್ರಚಾರ ಖ್ಯಾತಿ ಒಂದು ಪ್ರಚಾರ ಆತದು. ನಿಜವಾದ ಈ ಒಂದು ಐಸ್ ಕ್ರೀಮ್ ಎಡ್ಡೆ ಜಾಕೆಟ್ 100% ಸಕ್ಸಸ್ ಆಗಿ ಬಹುಶಃ ನೆಟ್ಟು ತುಂಬ ಮಂತಿದ್ದಿಲ್ಲ ವೆಜ್ಜಿಗೆ ಬಹುಶಃ ಹೂವು ಪಾರ್ಕಿಂಗ್ ಒಂದು ಸಮಸ್ಯೆ ಆಗುಂಟು ಅದಕ್ಕೆ ಅಂಡ್ ಐಸ್ ಕ್ರೀಮ್ ಬಹುಶಃ ಹಿಂಗೆ ಮಾತ್ರ ಒಂದು ಐಸ್ ಕ್ರೀಮ್ ಪಾರ್ಲರ್ ಒಲ್ಲೊಂದು ಆಗ್ತಿದೆ ಎಡ್ಡೆ ಸಕ್ಸಸ್ ಅನುಗ್ರಹ. ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಎಂ ತುಂಗಪ್ಪ ಬಂಗೇರ ಮಾತನಾಡಿ, ಹಂಸ ಬಸ್ತಿಕೋಡಿಯವರಲ್ಲಿರುವ ಒಳ್ಳೆಯತನ ಅವರನ್ನ ಯಶಸ್ವಿ ಉದ್ಯಮಿಯನ್ನಾಗಿ ಮಾಡಿದೆ ಎಂದರು. ಆನಿಯಾ ದರ್ಬಾರ್ನ ಮಾಲಕರು ಸನ್ಮಾನ್ಯ ಹಂಸರು ಒಳ್ಳೆಯ ಗುಣ, ಯಾರಲ್ಲಿ ಒಳ್ಳೆಯ ಗುಣ ಇದೆ ಅವನಿಗೆ ವ್ಯಾಪಾರ ಹಿಡಿಯುತ್ತೆ ಅಂತೇಳಿ ಅವರೇ ಸ್ಟಾರ್ಟ್. ಯಾಕೆಂದರೆ ಉದ್ಯಮವನ್ನು ಮಾಡ್ತಾರೆ, ಆದರೆ ಅದು ಒಂದಷ್ಟು ಪಾಲು ಬಡವರ ಸೇವೆಗಾಗಿ ಮೀಸಲಿಡ್ತಾರಲ್ಲ, ಇದು ಒಳ್ಳೆಯತನ ಅವರದ್ದು. ಅದಕ್ಕೋಸ್ಕರ ನಾನು ಬೇರೆ ಕಾರ್ಯಕ್ರಮ ಇದ್ದರೂ ಕೂಡ ಅವರ ಕಾರ್ಯಕ್ರಮ ತಪ್ಪಿಸಬಾರ್ದು ಅಂತ ಇರೋದನ್ನು ಇಟ್ಕೊಂಡು, ಯಾಕೆಂದರೆ ಒಳ್ಳೆಯತನ ಬೇಕು. ಜಾತಿ ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ. ಆ ಪ್ರೀತಿ ಅವರಲ್ಲಿ ನಾವೆಲ್ಲರೂ ಒಂದು ತಾಯಿಯ ಮಕ್ಕಳು ಎಂಬ ಭಾವನೆ ಇದ್ದಾಗ ಮಾತ್ರ ಈ ದೇಶ ಅಭಿವೃದ್ಧಿ ಆಗುತ್ತೆ. ಆ ವ್ಯಾಪಾರದಲ್ಲಿ ಕೂಡ ಅವನು ಅಭಿವೃದ್ಧಿ ಹೊಂದುತ್ತಾನೆ. ಅದಕ್ಕೆ ನಮ್ಮ ಪ್ರೀತಿಯ ಹಂಸರು, ನಾನು ಸಾಮೂಹಿಕ ವಿವಾಹ ಮಾಡ್ತೇನೆ, ನಾನು ಕಬಡ್ಡಿ ವರ್ಷದ 2 ಕಾರ್ಯಕ್ರಮ, ಆದರೆ ಅಲ್ಲಿ ನಾವು ಹಿಂದೂಗಳ ಸಾಮೂಹಿಕ ವಿವಾಹ ಭೇದ ಇಲ್ಲದೆ ಅದಕ್ಕೂ ಕೂಡ ಸಹಾಯ ಮಾಡುವಂಥ ವ್ಯಕ್ತಿ ಇದ್ದರೆ ನಮ್ಮ ಹಂಸರ್ ಅಂತ ಹೇಳಿ ತುಂಬ ಸಂತೋಷ ಪಡ್ತೀನಿ. ಮಾಡಿ ದೇವರು ಒಳ್ಳೆ ಮಾಡೋದು ಖಂಡಿತ ದೇವರಂಥ ದಾನಿಗಳಿಂದ ತುಂಗ ಬಂಗೇರ ಆಗಿದ್ದೇನೆ ವಿನ ನನ್ನಿಂದ ಏನೂ ಅಲ್ಲ. ಮತ್ತು ಇಂಥ ಒಬ್ಬ ದೇವರಂಥ ಮನುಷ್ಯ. ಹಿದಾಯ ಫೌಂಡೇಶನ್ ಅಧ್ಯಕ್ಷ ಹನೀಫ್ ಹಾಜಿ ಮಾತನಾಡಿ, ಎಲ್ಲ ಸಮುದಾಯದ ಜನರನ್ನ ಪ್ರೀತಿಸಿ ಗೌರವಿಸುವ ಗುಣ ಹಂಸ ಅವರಲ್ಲಿದೆ ಎಂದರು. ವಕೀಲ ಕಬೀರ್ ಕೆಮ್ಮಾರ ಮಾತನಾಡಿ, ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಎನ್ನುವಂತೆ ಸಮಾಜದಿಂದ ಪಡೆದುದನ್ನ ಮತ್ತೆ ಸಮಾಜಕ್ಕೆ ನೀಡುವ ಉದಾತ್ತ ಗುಣ ಹಂಸ ಅವರಲ್ಲಿದೆ ಎಂದು ತಿಳಿಸಿದರು. ಯಶಸ್ವಿ ಉದ್ಯಮಿ ಅವರ ಒಂದು ನಗುಮುಖ ಸೇವೆ ಎಲ್ಲರೊಂದಿಗೆ ಪ್ರೀತಿಯನ್ನು ನೀಡಿದಂಥವರು. ಇಲ್ಲಿ ಇದರ ಒಂದು ಕೊರತೆ ಇತ್ತು, ಆ ಕ್ರೀಮ್ ಪಾರ್ಲರ್ ಯಶಸ್ವಿಯಾಗಿ ವ್ಯವಸ್ಥಿತ ರೀತಿ ಅದನ್ನು ಕೂಡ ಇಲ್ಲಿ ಅವರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆನಿಯಾ ದರ್ಬಾರ್ ಕುಂಜಲಕಟ್ಟೆಯಲ್ಲಿದೆ, ಇಲ್ಲಿ ಇದೆ, ಇನ್ನೂ ಕೂಡ ಬೇರೆ ಬೇರೆ ಕಡೆಯಲ್ಲಿ
ಆಗಲಿ, ಎಲ್ಲರ ಸಹಕಾರ ಇದರಲ್ಲಿ ಸಿಗಲಿ. ಖಂಡಿತ ನಿಮಗೆಲ್ಲರೂ ನಾವು ಪ್ರಾರ್ಥನೆ ಮಾಡುವಂಥ ಮಾತು. ಹಂಸಾಕರ್ ಒಂದು ಅವರ ಉದ್ಯಮದ ಯಶಸ್ಸು ಹೇಗೆ ಅಂತ ಹೇಳಿದರೆ ಬಹಳ ಕಷ್ಟಪಟ್ಟು ಕಠಿಣ ಪರಿಶ್ರಮದಿಂದ ಹಂತವಾಗಿ ಮೇಲೆ ಬಂದಂಥವರು. ಅವರ ಆ ಒಂದು ಯಶಸ್ಸಿನ ಗುಟ್ಟಂದ್ರೆ ಹೇಳಿದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಒಂದು ಮಾತಿದೆ. ಅವರು ಸಮಾಜದಿಂದ ಏನು ಪಡ್ಕೊಂಡಿದ್ರು ಅದು ಸಮಾಜವನ್ನು ಬಿಡುತ್ತೆ. ನಮಗೆ ಬಹಳ ಖುಷಿ ಆಗ್ತಿರೋದು ಅಸ್ಮಾನದಲ್ಲಿ ಅವರು ಎಷ್ಟು ಉದ್ಯಮದಲ್ಲಿ ಇದಾಗಿದ್ದಾರೋ, ಬ್ಯುಸಿಯಾಗಿದ್ದಾರೋ ಅದಕ್ಕಿಂತ ಜಾಸ್ತಿ ಸಾಮಾಜಿಕ ಕಲೆಕಲಿಲ್ಲ. ಅವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಇನ್ನೂ ಕೂಡ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅವರು ಸಹಾಯ ವಸ್ತು ನೀಡಿದ್ದಾರೆ. ಮತ್ತು ಅವರ ಮನಸ್ಥಿತಿ ಎಲ್ಲರನ್ನು ಒಂದುಗೂಡಿಸೋದು ಮನಸ್ಥಿತಿ. ನಾವೆಲ್ಲ ಬಂದು ನಮಗೆ ಕತ್ತರಿಯಂತೆ ಕತ್ತರಿಸಿ ದೂರ ಮಾಡುವುದು ಬೇಡ, ನಮಗೆ ಸೂಜಿಯಂತೆ ಜೋಡಿಸಿ ಒಂದುಗೂಡಿಸುವುದು ಮಾತಿದೆ. ಶುಭವಾಗಲಿ. ಒಂದು ಹೊಸ ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ BC ರೋಡ್ನಲ್ಲಿ. ಇದೊಂದು ವಿಶ್ರಾಂತಿ ಸಂಸ್ಥೆಯಾಗಿ ಈ ಒಂದು ಐಸ್ ಕ್ರೀಮ್ ಪಾರ್ಲರ್ ಇಲ್ಲಿ ಉದಾಹರಣೆಗೆ ನನಗೆ ತುಂಬ ಒಂದು ಖುಷಿಯ ವಿಚಾರ. ನನ್ನ ಆತ್ಮೀಯರು ಯಾವುದೇ ಹೊತ್ತು ಒಂದು ದಿವಸದ ಯಾವುದೇ ಆನ್ ಟೈಮ್ ಸಮಯದ ಮಿತಿ ಇಲ್ಲದೆ ಗ್ರಾಹಕರಿಗೆ ಒಂದು ಒಳ್ಳೆಯ ರೀತಿಯ ಈ ಒಂದು ಆಹಾರವನ್ನು ಪೂರೈಸುವುದರಲ್ಲಿ ಇಲ್ಲಿ BC ರೋಡ್ನಲ್ಲಿ ಒಂದು ಒಳ್ಳೆಯ ಹೆಸರನ್ನು ಖ್ಯಾತಿ. ಪುರಸಭೆಯ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಶರೀಫ್ ಶಾಂತಿ ಅಂಗಡಿ, ಉದ್ಯಮಿ ಟಿಕೆ ಬಶೀರ್ ಪರಂಗಿಪೇಟೆ, ಇಕ್ಬಾಲ್ ಪರಂಗಿಪೇಟೆ, ಬಿಜೆಪಿ ಮಂಡಲ ಯುವ ಮೋರ್ಚಾ ಅಧ್ಯಕ್ಷ ದಿನೇಶ್ ದಂಬೇದಾರ್, ಹಾಜಿ ಅಬ್ದುಲ್ ರಹಿಮಾನ್ ಬಸ್ತಿಕೋಡಿ, ಹಾಜಿ ಮುಸ್ತಫಾ ರೆಹಮಾನಿ ಯಾಸ್ತೂರ್, ಡಾಕ್ಟರ್ ಮುಸ್ತಫಾ ಬಸ್ತಿಕೋಡಿ ಮತ್ತಿತರರು ಉಪಸ್ಥಿತರಿದ್ದರು. ಆನಿಯಾ ದರ್ಬಾರ್ ಗ್ರೂಪ್ ಆಫ್ ಹೋಟೆಲ್ಸ್ನ ಮಾಲಕ ಹಂಸಾ ಬಸ್ತಿಕೋಡಿ ಸ್ವಾಗತಿಸಿ ಆಶಿ ಕುಕ್ಕಾಚಿ ವಂದಿಸಿದರು. ಎಲ್ಲ ರೀತಿಯ ಐಸ್ ಕ್ರೀಮ್, ದೋಸಾ, ಚಾಟ್ಸ್, ಸ್ನ್ಯಾಕ್ಸ್, ಫ್ರೂಟ್ ಜ್ಯೂಸ್, ಮಿಲ್ಕ್ ಶೇಕ್, ಫಲೂಡಾ ಮತ್ತಿತರ ಖಾದ್ಯಗಳು ಇಲ್ಲಿ ಲಭ್ಯವಿದೆ. ಸನೀಪ್ ಸಾಲ್ಯನ್, V4 ನ್ಯೂಸ್, ಬಂಟ್ವಾಳ.